ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಡ್ರಿ ಸವಿರುಚಿ. ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ರಸಾಯನನ ಹೇಗ್ ಮಾಡೋದು ಅಂತ ನೋಡೋಣ. ಹಲಸಿನ ಹಣ್ಣು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಹಲಸಿನ ಹಣ್ಣು ಅಂದ್ರೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಲಸಿನ ಹಣ್ಣಿನ ರಸಾಯನ ಅಥವಾ ಪಂಚಾಮೃತನ ದೇವರ ನೈವೇದ್ಯಕ್ಕೆ ಮಾಡ್ಕೊಬಹುದು. ಈ ಹಲಸಿನ ಹಣ್ಣಿನ ರಸಾಯನನ ಮಾಡೋದು ಕೂಡ ತುಂಬಾನೇ ಈಸಿ. ಬರೀ 5 ನಿಮಿಷದಲ್ಲಿ ಮಾಡ್ಕೊಬಹುದು. ಬನ್ನಿ ಹಲಸಿನ ಹಣ್ಣಿನ ರಸಾಯನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಲಸಿನ ಹಣ್ಣಿನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ ಆಗೋಷ್ಟು ಏಲಕ್ಕಿ ಬಾಳೆಹಣ್ಣನ್ನ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ತಗೊಳ್ಳಿ. ಸ್ವಲ್ಪ ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, 2 ಟೇಬಲ್ ಸ್ಪೂನ್ ಜೇನುತುಪ್ಪ, 3 ಏಲಕ್ಕಿ ತಗೊಂಡಿದ್ದೀನಿ. 1 ಬೌಲಿಗೆ ಉದ್ದುದ ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣಿನ ಹಾಕೊಂಡಿದ್ದೀನಿ. ರಸಾಯನ ಮಾಡೋದಕ್ಕೆ ಯಾವಾಗಲೂ ಹಲಸಿನ ಹಣ್ಣಿನ ಉದ್ದುದನೇ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಹಣ್ಣಾಗಿರೋ ಹಲಸಿನ ಹಣ್ಣಿನ ತಗೊಳ್ಳೋದಕ್ಕೆ ಹೋಗಬೇಡಿ. ಜಾಸ್ತಿ ಹಣ್ಣಾಗಿರೋ ಹಲಸಿನ ಹಣ್ಣಿನ ತಗೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಇವಾಗ 3/4 ಕಪ್ ಆಗೋಷ್ಟು ಬಾಳೆಹಣ್ಣನ್ನ ಹಾಕೊಂಡಿದ್ದೀನಿ. 1 ಕಪ್ಪು ಹಲಸಿನ ಹಣ್ಣಿನ ತಗೊಂಡ್ರೆ 3/4 ಕಪ್ ಆಗೋಷ್ಟು ಬಾಳೆಹಣ್ಣು ತಗೊಳ್ಳಿ. ಅರ್ಧ ಕಪ್ಪು ಕಾಯಿ ತುರಿನ ಹಾಕೊಂಡಿದ್ದೀನಿ. ನೀವು ಯಾವುದೇ ರೀತಿಯ ರಸಾಯನ ಮಾಡಿದ್ರೂ ಕಾಯಿ ತುರಿ ಹಾಕೊಳ್ಳಿ. ರಸಾಯನ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲ ಹಾಕೊಳ್ಳಿ. ಕಮ್ಮಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕೊತಿದ್ದೀನಿ. ಗೋಡಂಬಿ ದ್ರಾಕ್ಷಿನ ಹಾಕಲೇಬೇಕು ಅಂತ ಏನಿಲ್ಲ, ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕೊಂಡಿದ್ದೀನಿ. ಜೇನುತುಪ್ಪ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯ ತುಪ್ಪ ಹಾಕೊಂಡಿಲ್ಲ. ತುಪ್ಪ ಆಪ್ಷನಲ್ಲು, ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಕೊನೆಯದಾಗಿ ಏಲಕ್ಕಿ ಪೌಡರ್ ಹಾಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ರಸಾಯನಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಲಸಿನ ಹಣ್ಣಿನ ಯಾವಾಗಲೂ ನೀವು ಊಟದ್ಗಿಂತ ಮುಂಚೆ ತಿನ್ನಿ. ಖಾಲಿ ಹೊಟ್ಟೆನಲ್ಲಿ ಹಲಸಿನ ಹಣ್ಣಿನ ತಿನ್ನೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ಹಲಸಿನ ಹಣ್ಣು ಯಾವಾಗಲೂ ಸಿಗಲ್ಲ, ಸೀಸನ್ ಅಲ್ಲಿ ಅಷ್ಟೇ ಸಿಗೋದ್ರಿಂದ ಹಲಸಿನ ಹಣ್ಣು ಇದ್ದಾಗ ಈ ರೀತಿ ರೆಸಿಪಿ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿದೆ. ಇವಾಗ 10 ನಿಮಿಷ ನೆನೆಯೋಕ್ಕೆ ಅಂತ ಬಿಡ್ತಿದ್ದೀನಿ. 10 ನಿಮಿಷ ಆಗಿದೆ. ನಾವು 10 ನಿಮಿಷ ನೆನೆಯೋಕ್ಕೆ ಅಂತ ಬಿಡೋದ್ರಿಂದ ಬೆಲ್ಲ ಎಲ್ಲ ಕರಗಿರುತ್ತೆ. ರುಚಿಯಾಗಿರೋ ರಸಾಯನ ಕೂಡ ರೆಡಿ ಆಗಿದೆ. ನೋಡಿದ್ರಲ್ವಾ ರಸಾಯನನ ಎಷ್ಟೊಂದು ಈಸಿಯಾಗಿ ಮಾಡ್ಕೊಬಹುದು ಅಂತ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.